ಕವಿದ ಕಾವಳದ ವಿಷದ ಜ್ವಾಲೆಗಳು ದೋಣಿ ಮೇಲೆ ವಿಷದ ಗಾಳಿಯ ಹೊಗೆಯ ಹಾಕಿವೆ. ನಾವಟ್ ಹೋಗ್ತಿದ್ವಿ. ತುತ್ತು ಎತ್ತುವ ಮೊದಲು ಭೂಮಿ ತಾಯಿಗೆ ನಮಿಸೋಣ. ನೂರು ತಪ್ಪು ಮನ್ನಿಸಿ ಇಂದು ಅನ್ನವ ನೀಡಿಹಳು. ತುತ್ತು ಎತ್ತುವ ಮೊದಲು ತುತ್ತು ಎತ್ತುವ ಮೊದಲು ಅನ್ನದಾತನ ನೆನೆಯೋಣ. ನಾವು ನುಡಿದು ಬೆವರ ಬಗೆ ನಮಗೆ ಎಂಬವನೇ ಇನ್ನೊಂದು ಸ್ವಲ್ಪ ಹಾಕ್ಕೋ. ದರಿದ್ರಿ ಆಗ್ಬಿಟ್ಟಲ್ಲ. ನೀವು ಕನ್ನಡ ಬರೋಲ್ಲ. ಕನ್ನಡ ಬರೋಲ್ಲ. ಕನ್ನಡ ಇಂಡಿಯನ್ ರಷ್ಯಾದವರು.
What happened? This food is so nutritious. These people are eating this food and are healthy without any diseases. So, in order to sell our fertilizers, we need to bring our wheat and rice here and take these nutritional crops to our land. What do you say? Yes. ಹಾಗಾದ್ರೆ ನಾವು ಇವರಿಗೆ ಸಿರಿಧಾನ್ಯಗಳನ್ನ ಬೆಳೆಸೋಕೆ ಬಿಡಬಾರ್ದು. ನಮ್ಮ ಭತ್ತ ಗೋಧಿನ ಬೆಳೆಯೋ ಹಂಗ್ ಮಾಡ್ಬೇಕು. ಹಾಗಾದ್ರೆ ಮಾತ್ರ ನಮ್ಮಲ್ಲಿರೋ ನೈಟ್ರೋಜನ್ ಫಾಸ್ಫರಸ್ ನ ಕೃಷಿ ತರಕ್ ಸಾಧ್ಯ. ಈಗೇನ್ ಮಾಡೋದು? Everything. ಎಚ್ಚರಿಕೆ ದೆವ್ವ ಬಂದಿತ್ತು ರೈತ ಎಚ್ಚರಿಕೆ ಎಚ್ಚರಿಕೆ No. ಬೇಡಮ್ಮ. ಬೇಡ. ಸೂಪರ್. ಅಯ್ಯೋ, ನನ್ನವ್ವ ಬಿದ್ದಿದ್ದೋಳೆ. ಏನಾಯ್ತವ್ವ? ಏನು? ನಮ್ ಭೂಮಿ ತಾಯಿ ಮಾಡಿದ ಊಟ ಬೇಡ ಅಂದ್ರೆ ಇರವ್ವ, ಕೇಳ್ತೋಡ್ತೀನಿ ಇರವ್ವ. ಯಾಕಪ್ಪ ನಮ್ ಭೂಮಿ ತಾಯಿ ಮಾಡಿ ಊಟ ಚೆನ್ನಾಗಿರಲ್ವೇ? This food is disgusting. How can people eat this? ಏ ಎಂಟ ಮಾಡ ಬರಲ್ಲ ಬೇಗ ಇಲ್ಲಿ ನೋಡ್ರಲ್ಲ ಅದೇನವ ಹೇಳ್ತಾರಲ್ವ. ನೋಡಿ ತಾತಯ್ಯ, ನೀವು ತಿನ್ನೋ ಈ ಸಿರಿಧಾನ್ಯಗಳು ಮನುಷ್ಯರು ತಿನ್ನವಲ್ಲ, ಸ್ತನಾಧಾರಿಗಳು ತಿನ್ನವು. ಇವೆಲ್ಲ ಒರಟು ಧಾನ್ಯಗಳು. ಏನು? ಒರಟು ಧಾನ್ಯಗಳ? ಹೌದು, ಸ್ತನಾಧಾರಿಗಳು ತಿನ್ನವು. ಏನ್ ಹೇಳ್ತಾ ಇದ್ದೀರಾ ಸಾಹೇಬ್ರೆ ನೀವು? ನಾವು ಇಷ್ಟು ದಿನ ತಿಂದಿರೋ ಈ ನವಣೆ, ರಾಗಿ, ಸಜ್ಜೆ, ಸಾವೆ ಎಲ್ಲ ಒರಟು ಧಾನ್ಯ. ಹೌದು. ಕರಿತೀನಿ ಬಾಯಿ. ಇವ್ರ ಕೈ ನೋಡಿ, ಆ ಒರಟು ಧಾನ್ಯಗಳಿಂದ ಅಡುಗೆ ಮಾಡಿ ಮಾಡಿ ಎಷ್ಟು ಸೌದಿದೆ. ಪಾಪ. ನಾನ್ 1600 ವರ್ಷಗಳಿಂದ ತಾತ ಮುತ್ತಾತವರಲ್ಲ ಇದೇ ದಿವಸ ಬಂದೀವಿ ನೋಡಿ. ನಾನು ಎಷ್ಟು ಮುಟ್ಟಿಗಿವ್ನಿ ತಾತಯ್ಯ, ಅವ್ರಿಗೆ ಬುದ್ಧಿ ಇರ್ಲಿಲ್ಲ, ಪಾಪ ಓದು ಇರ್ಲಿಲ್ಲ. ಸಾಕು ಆಗಿದೆ ಗೊತ್ತಿಲ್ಲ. ಅಷ್ಟು ವರ್ಷ ಬದುಕಿದ್ರೆ ಚೆನ್ನಾಗಿರೋ ಒಳಗೆ ಬಿಡಲ್ಲ. ನಾವು ಬದುಕಬೇಕಾದ್ರು ನಮ್ಮ ದರಿದ್ರ ನಮ್ಗಿಂತ ಕೈ ತುತ್ತಿರ್ಬೇಕು. ನಮ್ಮ ದರಿದ್ರ ಏನಾಗಿದೆ ಸಾಹೇಬ್ರೆ? ವಾವ್, ಗುಡ್ ಇಂಪ್ರೂವ್ಮೆಂಟ್. ಬನ್ನಿ, ಕೂತ್ಕೊಳ್ಳಿ. ನೋಡಿ, ನಿಮ್ ದರಿದ್ರಿಗೆ ಕೈ ನೋವು ಬಂದಿದೆ, ಕಾಲ್ ನೋವು ಬಂದಿದೆ. ಪಾಪ, ಅವ್ನಿಗೆ ಹೇಳಿಲ್ಲ. ಯಾಕೆ ಹೇಳಿ? ನೀವು ಬೇಜಾರಾಗ್ತೀರಾ ಅಂತ. ಕೈ ಕಾಲ ಯಾಕೆ ಬಂದಿದೆ? ಯಾಕಂದ್ರೆ ಆ ಒರಟು ಧಾನ್ಯಗಳಿಗೆ ಅಡ್ಗೆ ಮಾಡಿಸ್ತಿರಲ್ಲ, ಅದಕ್ಕೆ. ನಾವೇನ್ ಮಾಡ್ಬೇಕು? ಮುಂದೆ ನಾವ್ ಹೇಳ್ತೀವಿ, ನೀವೆಲ್ಲ ಸಾಫ್ಟ್ ಮಿಲ್ಲೆಟ್ ಬೆಳಿಬೇಕು. ಅಂದ್ರೆ Wheat and rice. ಅಂದ್ರೆ ಭತ್ತ, ಗೋಧಿ, ಮನುಷ್ಯರು ತಿನ್ನೋದು. ಸಾಹೇಬ್ರೆ, ನೀವು ಯೋಚನೆ ಮಾಡಿದ್ರೆ ನಮ್ ದರಿದ್ರಿಗೆ ಹುಷಾರಾಯ್ತದ? Yes, of course, 100%. ಸಾಹೇಬ್ರೆ, ನೀವು ಯೋಚನೆ ಮಾಡ್ತೀವಿ. ಇದು ನೈಟ್ರೋಜನ್. ಇದನ್ನ ದರಿದ್ರಿ ಕಾಳು ಹಚ್ಚಿ. ಇದು ಇದನ್ನ ದರಿದ್ರಿ ಕೈ ಹಚ್ಚಿ. ಇದು ಸ್ವಲ್ಪ. ಇದನ್ನ ನೀರಲ್ಲಿ ಬೆರೆಸಿ ಕುಡಿಸಿ. ನೀರಲ್ಲಿ ಬೆರೆಸಿ ಕುಡಿಸ್ಬೇಕಂತೆ. ಇದು ಭತ್ತ, ಗೋಧಿ. ಇನ್ ಮುಂದೆ ಇದನ್ನೇ ಬೆಳಿಬೇಕು. ಗೋಧಿ ಸಾಹೇಬ್ರೆ, ನಮ್ಮವ್ವ ಹುಷಾರಾಗಿ ಅಸಹಾಯ ಮಾಡಿರಿ. ನಿಮ್ ಋಣ ಹೆಂಗ್ ತೀರ್ಸೋದು? ಋಣ ಎಲ್ಲ ಏನ್ ಬೇಕಾಗಿಲ್ಲ. ನಿಮ್ಮ ಹೋರಾಟದ ಧಾನ್ಯಗಳನ್ನ ನಮಗ್ ಕೊಡಿ, ನಾವು ಋಣ ಕರೆಗಾಗ್ತೀವಿ. ಅಷ್ಟೇಯಾ? ಏನೇನ? ಕೊಡ್ರಿ. ಇನ್ ಮುಂದೆ ನಾವು ಭತ್ತ ಗೋಧಿ ಬೆಳಿತೀವಿ. ಅವಾಗ ನಮ್ಮವ್ವ ನಮಗೆ ನೋವು ಪಡಕ್ಕಿಲ್ಲ. ದರಿದ್ರಿ, ಅವ್ವ ದರಿದ್ರಿ.
ಒಂದ್ ಮಾತು ಹೇಳ್ತೀನಿ ಕೇಳ್ರಿ. 16 ಅಕ್ಕಿ ಪಕ್ಷಿಗಳು ತಿನ್ಬಿಟ್ಟಿರೋ ಅಣ್ಣ ತಿನ್ಬೋದಂತೆ, ಆದ್ರೆ ಒಂದೇ ಒಂದು ಔಷಧಿ ಕೊಡ್ತಿರೋ ಅಣ್ಣ ತಿನ್ಬಾರ್ದು ಕಣ್ಣ. ನೀನ್ ಬುದ್ಧಿ ಆಯ್ತು ಅಲ್ಲ ಕಂಡ್ರಲ್ಲ, ಅವನ್ ಕೈಗೆ ಔಷಧಿ ತಿಂದ್ರಲ್ಲ, ಆ ಔಷಧಿ ನಾಳೆ ಕೈ ತಿಂತ ವಿಷ ಆಗಿರೋಲ್ಲ. ಸ್ವಲ್ಪ ಪರಿಜ್ಞಾನ ಇಲ್ಲ ಏನಿಲ್ಲ ಇವಕ್ಕೆ. ಬಾರವ ನೀವು. ಅಪ್ಪ ನನ್ ಮಗಿಗೆ ನಾನು ಏನ್ ಕೊಡ್ಬೇಕು ಏನ್ ಕೊಡ್ಬಾರ್ದು ಅನ್ನೋದು ನನಗೆ ಸಂದ ಗೊತ್ತಾಯ್ತು. ನೀನೆಲ್ಲ ಹೇಮಾಗಿದ್ದು, ನೀನೆಲ್ಲ ಅವಳಿನ ಮಗಳ ಹೇಮಾಗಿವತ್ತು, ನಾಳೆ ನಾಗ ಮಗಳಾಗ್ತಾಳೆ, ಹಂಗೆ ಕಾಲಕ್ಕೆ ಬೇರೆ ಮಗಳಾಗ್ತಾಳೆ. ಆದ್ರೆ ತಾಯಿ ಯಾವತ್ತಿದ್ರು ನಮ್ಗೆ ಅನ್ನ ಕೊಟ್ಟೊಳ್ಕೊಂಡು, ಇವತ್ತು ನಾನ್ ಸಾಯ್ಬೋದು, ನಾಳೆ ಇನ್ನೂ ಸಾಯ್ಬೋದು, ಆದ್ರೆ ನಾವು ಸಾವೈತಲ್ಲ ಸಾವೈತನೋ. ಹೃದಯ ಮುಚ್ಚಿ ಸಮಾಧಾನ ಮಾಡ್ಕೊ, ಬೇಸರ ಮಾಡ್ಕೋಬೇಡ, ನೀವ್ ಹೀಗ್ ನೊಂದ್ಕೋಬಾರ್ದು. ನೀವೆಲ್ಲ ನಗ್ನಗ್ನ ಸಂತಕ್ಕೆ ಕುಡಿ ಬಾಳ್ಬೇಕಾಗಿರೋರು, ನಂಗೆ ಏನಾದ್ರೂ ಪರವಾಗಿಲ್ಲ. ನೋಡಲ್ಲ ನೋಡೋರು ನಮ್ಮನ್ನ, ನನ್ನ ಹೊಸ ಹಣ ಮೈ ಕಂಡ, ನಾವು ಸಾವಿರಾರು ವರ್ಷಗಳಿಂದ ಮಾಡ್ಕೊಂಡ್ಬಂದಿರೋ ತಪ್ಪುಗಳನ್ನ ಸಮಸ್ಕೊಂಡು ಅನ್ನ ಆಗ್ತಾ ಬಂದವಳೆ. ಇಂಥವ್ರಿಗೆ ಹಿಂಗ್ ಮಾಡಕ್ ಬರ್ತಿರಲ್ಲ, ಈ ಕೆಲಸ ನಿಮ್ಗೆಲ್ಲ ಬುದ್ಧಿ ಬರಕಿಲ್ಲ. ನಿಮ್ ಮನೆ ಬರ ಏನೋ ಮತ್ತೆ ಸಾಯಿ, ನಾವು ನಾನ್ ಏನಾದ್ರೂ ಮಾಡಕ್ಕಿಲ್ಲ. ಮಾರ ನಮ್ಮ ಅಪ್ಪ ಹೇಳೋದು ದುಡ್ಡು ಐತೆಲ್ಲ. No! This is absolutely wrong. ಏನ್ ಸಾಯ್ತಾ ಇದ್ದೀರಿ ನೀವು? ಅಂದ್ರೆ ನಿಮ್ ಪೂಣಚ್ಚಿ ಹೇಳ್ತದಲ್ಲ ಸುಳ್ಳು. ನಿಮ್ ಪೂಣಚ್ಚಿಗೆ ನೀವು ಸಾಫ್ಟ್ ಮಿಲೆಟ್ಸ್ ತಿನ್ನೋದು ಇಷ್ಟ ಇಲ್ಲ, ಅವು ಅರಕ ಧಾನ್ಯಗಳನ್ನ ತಿನ್ಲಿ ಅಂತ ನೀವ್ ಹೇಳಿ. ಇದರಿಂದ ನಿಮ್ ದರಿದ್ರಿಗೆ ತಾನೇ ಹೋಗೋದು. ನೀವ್ ಯೋಚನೆ ಮಾಡಿ, ನಿಮ್ಗೆ ಆ ಪೂಣಚ್ಚಿ ಬೇಕಾ ಅಥವಾ ದರಿದ್ರಿ ಬೇಕಾ? ದರಿದ್ರಿ ಬೇಕು. ಯಾಕಂದ್ರೆ ನನ್ಗೆ ಅನ್ನ ಕೊಡೋರು ನಮ್ಮ ಅವ್ವ ದರಿದ್ರಿ ಬೇಕು. ಕೊಡ್ತಾನ ಮೂಡಾಚಿ ಬಿಡುವುದೇ ಇಲ್ವಾ? ಯಾಕೆ ಹಿಂಗಾಗಿದ್ಯಾ? ಏನಾಯ್ತು? ಸ್ವಲ್ಪ ಲೋ ಆಯ್ತು ನೋಡ್ಬೇಕು. ಸ್ವಲ್ಪ ಮೈ ಕೈ ನೋವು ಅಷ್ಟೇ, ಆದ್ರೆ ಪೂಣಚ್ಚಿ ಪೂಣಚ್ಚಿ ಬಿಡಲ್ಲ. ನಿನ್ನೆ ತಾನೇ ನಗ್ನಗ್ನ ಸಂದಾಗಿದ್ದಲ್ಲ ಮಗುಸೆ, ಈಗ ನೋಡಿ ಹೆಂಗಾಗಿದೆ. ಬೇಡ ಬೇಕಾ This is deficiency of micronutrients. It will be dangerous further. ಲೂಸ್ ಮಾಡಿ ನಿಮ್ ದರಿದ್ರಿಗೆ ಶಕ್ತಿ ಕಡಿಮೆ ಆಗಿದೆ ಅಂತ ನೀವು ಔಷಧಿ ಕೊಡಿಸಿಲ್ಲ ಅಂದ್ರೆ ಅವ್ರು ಸಾಯೋ ಸಾಧ್ಯತೆ ಇದೆ. ಸಾಯ್ರೆ ಐಕ್ಯರ ಹೇಳ್ಬೇಕು ಸಾಯ್ರೆ, ಹೆಂಗಾರ ಮಾಡಿ ನಮ್ಮವ್ರನ್ನ ಉಳಿಸ್ಕೊಳ್ಳಿ ಸಾಯ್ರೆ, ಉಳಿಸ್ಕೊಳ್ಳಿ. ಆಯ್ತು, ನಾವು ನಿಮ್ ದರಿದ್ರನ ಉಳಿಸ್ಕೊಡ್ತೀವಿ, ಅದಕ್ಕೆ ನೀವೇನ್ ಕೊಡ್ತೀರಾ? ಏನ್ ಬೇಕು ಹೇಳಿ ಸಾಹೇಬ್ರೆ. ಹಣ ಹಣ ಬೇಕು. ಕಾಸ ಏನಿಲ್ಲ ಮಾಡೋದು, ನಮ್ಮ ಹತ್ರ ಕಾಸು ಇಲ್ವಲ್ಲ. ಪಾಪ, ಆಯ್ತು, ನೀವು ನಮ್ಗೆ ಕಾಸು ಕೊಡ್ಬೇಕು, ಆದ್ರೆ ಒಂದು ಒಪ್ಪಂದ. ಒಪ್ಪಂದ? ಹೌದು, ನೀವ್ ದರಿದ್ರಿ ಕೊಡೋ ಕೈ ತುತ್ತು ನಮಗ್ ಮಾತ್ರ ಸೇರ್ಬೇಕು. ಇಲ್ಲ ನಿಮ್ ದರಿದ್ರಿ ಸಾಯ್ತಾಳೆ. ನಂಬಿಡಿ ಸಾಹೇಬ್ರೆ, ನಾವು ಉಪದೇಶ ಬರೋಗಿಲ್ಲ, ನಮ್ಮ ದರಿದ್ರಿ ಕೈ ನಿಮ್ಗೆ ಕೊಡ್ತೀವಿ, ನಮ್ಮ ಅವ್ವನ್ನ ಉಳಿಸ್ಕೊಳ್ಳಿ ಸಾಹೇಬ್ರೆ. ಯು ಬಿ Carry on. ಉಸಿರ ಕೊಡುವ ತಾಯಿಯನ್ನ ಬೂಟಿಂದ ತುಳಿದಾನೋ, ಅನ್ನ ಕೊಡುವ ಪ್ರವಿದ್ಯೆಯನ್ನ ಬಂದ ಏನೆಲ್ಲ ಮಾಡ್ತಾ ಇದ್ದೀರಾ? ಕ್ಯಾಮರಾ ಗಿಮೆಲ್ಲ ಮೇಲೆ ಬರ ಬರ ನಿಂತಿಲ್ಲ ಇಲ್ಲಿ. ನಡೀಲ್ಲ, ಹೋಗಲ್ಲ. ಬೇಕಾಯ್ತು ವಾಸ ಸ್ವಾಮಿ, ರೂಮ್ ನಾವೇನ್ ತಪ್ಪು ಮಾಡೀವಿ ಸ್ವಾಮಿ? ನೀವ ಸಿಬ್ಬಂದಿ ಅಂತ ಅನ್ನ ಕೊಟ್ಟಿವಿ, ಗಂಡಿದಿರಂತ ನೀರು ಕೊಟ್ಟಿವಿ, ಅದು ನಾವ್ ಏನ್ ತಪ್ಪು ಮಾಡೀವಿ ಅಂತ ಹಿಂಗ್ ಮಾಡ್ತೀರಾ ಸ್ವಾಮಿ? This is to fill your stomach faster than before. It's a kind of revolution where we feed you with more food. ಅಂದ್ರೆ ನಿಮ್ಗೆ ಜಾಸ್ತಿ ಆಹಾರ ಸಿಕ್ಕಿ ನಿಮ್ ಹಸು ನೀಗ್ಲಿ ಅಂತ. ಅಷ್ಟೇ ಅನ್ನ ಅನ್ಬೇಕು ಸ್ವಾಮಿ. ಅತಿ ಆಸೆ ಪಟ್ರೆ ಬಂಗಾರದ ಮೊಟ್ಟೆ ಇಡೋ
ತೊಳಿಕತೆ ಅದೇ ನಮ್ಮ ಬದುಕು. ನಮ್ಮ ರೈತರು ತುಂಬಾ ಮುಗ್ಧರು. ನಿಮ್ಮಂತವರೆಲ್ಲ ಬೇಗ ಬಿಡ್ತೇವೆ. ನೀವ್ ಮಾಡೋದ ಕೆಲಸದಿಂದ ಈ ಕಡೆ ನಮ್ ರೈತರು ಸಾಯ್ತವ್ರೆ, ನಮ್ ದರಿದ್ರು ಸಾಯ್ತವ್ರೆ. ಒಳ್ಳೇದಾಗಿಲ್ಲ ನಿಮ್ಗೆ. ಈ ಗುಂಪು ಒಳ್ಳೆ ಮಾಡಕ್ಕಿಲ್ಲ, ಒಳ್ಳೇದಾಗಿಲ್ಲ. ಎತ್ತಿಡ್ಲ ಮೇಲೆ ಇದಕ್ಕೆಲ್ಲ ಕಾರಣ ಎಲ್ಲ ಹಾಕ್ಬೇಕಿನ್ನ ಎಲ್ಲ ಹಾಕ್ಬೇಕು. ಕಮ್ಮಿ ಅಣ್ಣ, ಹೆಚ್ಚಿಗೆ ಮಾಡಿದ್ರೆ ನೀವು ಎಲ್ಲ ಗೊತ್ತು. ನನ್ಗೆ ಗೊತ್ತಾಯ್ತು ಅಲ್ವೇ, ಏನೋ ತಿನ್ನಕ್ಕಿಲ್ಲ ಅಲ್ವಾ ಇಲ್ಲ ಏನ್ ಮಗ ಸಾಯ್ಬಿಟ್ಟಿದೆ. ಸಾಯ್ತಂದ್ರೆ ಹೋಗ ಬನ್ನಿ. ಸಾಯ್ರೆ ಸಾಯ್ರೆ ಏನಾಯ್ತು? ಔಷಧಿ ಕೊಟ್ಟು ನಮ್ ದರಿದ್ರ ಉಳಿಸ್ಕೊಡಿ ಸಾಹೇಬ್ರೆ. ಔಷಧಿ ನಾವು ಕೊಡ್ತೀವಿ, ನೀವೇನ್ ಕೊಡ್ತೀರಾ? ನಮ್ ಪ್ರಾಣ ಬೇಕಾದ್ರೂ ಕೊಡ್ತೀವಿ. ಹಾ? ಪ್ರಾಣ? ಹ, ನಿಮ್ ಪ್ರಾಣ ತಗೊಂಡು ನಾವೇನ್ ಮಾಡೋದು? ಧರಿತ್ರಿ ಧರಿತ್ರಿ ಬೇಕು ನಮ್ಗೆ. ಇಲ್ಲ, ಕೊಡ್ತೀರ ಕೊಡ್ತೀರ. ಆಯ್ತು, ನಿಮ್ ಧರಿತ್ರಿನ ನೀವೇ ಇಟ್ಕೊಳ್ಳಿ, ನಾವು ಹುಷಾರು ಮಾಡ್ತೀವಿ. ನಮ್ ದರಿದ್ರಿನ ಉದ್ಧಾರ ಮಾಡಿಕೊಡ್ತಾರಂತೆ. ಆದ್ರೆ ಒಂದು, ನಿಮ್ ಧರಿತ್ರಿ ಕೈಲಿರೋ ಆ ಅನ್ನಪತ್ತೆ ನಮಗ್ ಬೇಕು. ಕೇಳಿದ್ರೆ ನಾ ಈ ವರ್ಷಯ ನಮ್ಮವ್ವ ನಮಗೆ ಕೊಡೋ ಅನ್ನದ ಮಡಿಕೆ ಕೊಡ್ಬೇಕಂತ. ಅನ್ನದ ಮಡಿಕೆ ಕೊಟ್ರೆ ನಾವು ಸಾಯ್ತೀವಿ, ಕೊಡ್ಲಿಲ್ಲ ಅಂದ್ರೆ ನಮ್ಮವ್ವ ಸಾಯ್ತಾಳೆ. ಏನಿಲ್ಲ ಮಾಡೋದು. ಕೊಟ್ಟಿಲ್ಲ, ಕಟ್ಕೊಡಿ. ಒಂದ ಇದ್ರೂ ಪರವಾಗಿಲ್ಲ, ನಮ್ಮವ್ವ ಬೇಕು, ಕಟ್ಕೊಡಿ. ಏನ ಮಾಡಿ ಏನು ಬಂತಣ್ಣ ಹೋದೆ ಕಣ್ಣ ಯಾತಕ್ಕಾಗಿ ಬಂತಣ್ಣ. ಅಪ್ಪಯ್ಯ, ಅವ್ರನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ಅನ್ನದ ಮಡಿಕೆಯ ಕೊಟ್ಬಿಟ್ರು ಅಪ್ಪಯ್ಯ, ಕೊಟ್ಬಿಟ್ರು. ಮಾರ ಹೋಗಿ ತಗೋಬಾರ್ಲ ಮಾರ. ನಮ್ ರೈತರು ತುಂಬಾ ಮುಗ್ಧರು. ನೀವ್ ಮಾಡೋದು ಅವ್ರಿಗೆ ತಿಳಿಯಕ್ಕಿಲ್ಲ. ನೀವು ಅನ್ನದ ಬಗ್ಗೆ ಕೊಡಬೇಕು, ನಾನು ಇಲ್ಲೇ ಹೋರಾಟ ಮಾಡ್ತೀನಿ. You are man. You
ನಿನ್ನಲ್ಲಿ ಹಸಿರು ಇದೆ, ಉಸಿರು ಇದೆ, ಜಗದ ಭವಿಷ್ಯದ ಬರಹವಿದೆ. ರೈತರಿಗೆ ಬಿಡ್ಬೇಡ ತಾಯಿ, ಬಿಡ್ಬೇಡ. ರೈತರಿಗೆ ಸಾಕು ನನ್ನ ಖುಷಿಗೆ ನಿನ್ನ ಮಂದ ನಗೆ ಸಾಕು ಸಾಕು ನನ್ನ ಖುಷಿಗೆ ನಿನ್ನ ಬೇಕ ಬೇಕ ನನ್ನ ಖುಷಿಗೆ